ಈ ಕಡೆ ಇಲ್ಲಿ ಕೊಬ್ಬರಿ ಕಳ್ಳ ಅಂತ ಒಬ್ಬ, RSS ಅಂತ ಒಬ್ಬ, ಅಯೋಗ್ಯ ನೀನು ಅಂತ ಒಬ್ಬ, ಕೋತಿ ತಿಮ್ಮ ಅಂತ ಇನ್ನೊಬ್ಬ, ದೇವೇಗೌಡರಿಗೆ ರಾಜ್ಯದ ಬಗ್ಗೆ ಇರೋ ಬದ್ಧತೆ ಬಗ್ಗೆ ಮಾತಾಡೋದನ್ನ ಮಾಡ್ತಾರೆ. ಇವತ್ತಿಗೆ ರಾಜಕಾರಣನೇ ಗೊತ್ತಿಲ್ಲದೆ ಇರೋ ಸಿದ್ದರಾಮಯ್ಯ ಕರ್ಕೊಂಡ್ಬಂದ್ಬಿಟ್ಟು ಅವನನ್ನೇ ಮೆಲ್ಸಿ ಮಾಡಿದ್ರು. ಈ ಮಹಾನುಭಾವ ಸಿದ್ದರಾಮಯ್ಯ GST ಪಾಲನೆ ಕೊಡ್ತಾ ಇಲ್ಲ ಅಂತ ಕೇಳುವಂತಹ ಮನುಷ್ಯ GST ಸಭೆಗೆ ಹೋಗಿ ನನ್ನ ರಾಜ್ಯಕ್ಕೆ ಸಿಗಬೇಕಾದಂತ ಪಾಲನೆ ಯಾಕೆ ಕೊಡ್ತಿಲ್ಲ ಅಂತ ಒಂದೇ ಒಂದು ಸಭೆಗೆ ಹೋಗಿ ಇಂಥವರೆಲ್ಲ ಜವಾಬ್ದಾರಿ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. 100ಕ್ಕೆ 100 ಸತ್ಯ. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ವಿಪರೀತವಾದಂತಹ ಅನ್ಯಾಯ ಆಗ್ತಿದೆ. ಇಷ್ಟರ ಮಟ್ಟಿಗೆ ಈ ರಾಜ್ಯದ ಜನರನ್ನ ಬೇಕೂಫರನ್ನಾಗಿ ಮಾಡೋ ಪ್ರಯತ್ನ ನೀವು ಮಾಡ್ತಾರೆ. ಸಿದ್ದರಾಮಯ್ಯನವರು GST ವಿಷಯನ ಸಾರ್ವಜನಿಕವಾಗಿ ಮಾತಾಡೋದನ್ನ ಬಿಟ್ಟು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗ್ಬೇಕು. ಎಲ್ರಿಗೂ ನಮಸ್ಕಾರ. ಒಂದು 2-3 ವಿಷಯಗಳು ತುಂಬಾ ಕಾಡೋದಕ್ಕೆ ಶುರುವಾಗಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊನ್ನೆ ರಾಜ್ಯಸಭೆಯಲ್ಲಿ ಶ್ರೀ ದೇವೇಗೌಡರು ಮಾತಾಡೋದನ್ನ ನಾವೆಲ್ಲ ನೋಡಿದ್ದೀವಿ. ನಾನು ನಿನ್ನೆ ರಾತ್ರಿ ನೋಡಿದೆ. ನಿನ್ನೆವರೆಗೂ ನಾನು ನೋಡೋಕ್ಕಾಗಿರಲಿಲ್ಲ. ಒಂದು ನಮ್ಮ ಕುಂಬಳಗೋಡು ಮಠದ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಜೊತೆಯಿಂದ ನೋಡೋಕ್ಕಾಗಿರಲಿಲ್ಲ. ನಿನ್ನೆ ರಾತ್ರಿ ನೋಡಿದಾಗ ನಿಜವಾಗಿಯೂ ಈ ಇಳಿ ವಯಸ್ಸಿನಲ್ಲಿ 96ನೇ ವಯಸ್ಸಲ್ಲಿ ಈ ಮಟ್ಟಗಿನ ಬದ್ಧತೆ ಇಟ್ಕೊಂಡು ರಾಜ್ಯಸಭೆಯಲ್ಲಿ ನನ್ನ ರಾಜ್ಯನ ರಕ್ಷಣೆ ಮಾಡಿ, ನನ್ನ ರಾಜ್ಯದ ಜನರಿಗೆ ಕುಡಿಯೋದಕ್ಕೆ ನೀರು ಕೊಡಿ, ಮಾದಾಯಿ ಭಾಗದ ರೈತರ ಜೊತೆ ಕುಡಿಯೋ ನೀರು ಕೊಡಿ ಅಂತ ನಾವು ವಿಷಯನ ಇಟ್ಕೊಂಡು, ಅದೊಂದೇ ಅಲ್ಲ ಎಲ್ಲ ವಿಷಯನೂ ಇಟ್ಕೊಂಡು ಯಾವ ರೀತಿಯಲ್ಲಿ ಆ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಅತ್ಯಂತ ಗದ್ಗದಿತರಾಗಿ ಹೇಳುವಂಥದ್ದನ್ನು ನೋಡಿದ್ವಿ. ಬಹುಶಃ ಅವರಿಗಿರೋ ಬದ್ಧತೆಯಲ್ಲಿ 10%, 1% ಬದ್ಧತೆ ಇವತ್ತಿನ ರಾಜಕಾರಣಿಗಳು ಇವರೆಲ್ಲ ಏನಿದಾರೋ ಈ ಅಯೋಗ್ಯರಿಗೆ 10% ಇದ್ದಿದ್ರು ಸಾಕಾಗಿತ್ತು. ಬಹುಶಃ ಈ ರಾಜ್ಯ ಅತ್ಯಂತ ಸುಭಿಕ್ಷವಾಗಿ ಬದುಕ್ತಾ ಇತ್ತು ಏನೋ. ಆ ಕಡೆ ದೇವೇಗೌಡರು ನನ್ನ ರಾಜ್ಯದ ರಕ್ಷಣೆ ಮಾಡಿ, ನನ್ನ ರಾಜ್ಯದ ಜನಕ್ಕೆ ಕುಡಿಯೋಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ರೆ, ಈ ಕಡೆ ಇಲ್ಲಿ ಕೊಬ್ಬರಿ ಕಳ್ಳ ಅಂತ ಒಬ್ಬ, RSS ಅಂತ ಒಬ್ಬ, ಅಯೋಗ್ಯ ನೀನು ಅಂತ ಒಬ್ಬ, ಕೋತಿ ತಿಮ್ಮ ಅಂತ ಇನ್ನೊಬ್ಬ, ಇವ್ರು ಲೂಟಿ ಹೊಡೆದ್ರು ಅವ್ರು ಲೂಟಿ ಹೊಡೆದ್ರು ಅಂತ ಲೂಟಿಕೋರರೆಲ್ಲ ಸೇರಿಕೊಂಡು ನೀನೆಷ್ಟು ತಿಂದೆ ಅನ್ನೋದನ್ನ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ಉಪಯೋಗಿಸ್ಕೊಂಡು ಅದನ್ನು ಚರ್ಚೆ ಮಾಡ್ಕೊಂಡು ಕಾಲ ಕಳೀತಾರೆ. ಒಂದು ಕಡೆ ದೇವೇಗೌಡರನ್ನ ಪುತ್ರ ವ್ಯಾಮೋಹ ಅನ್ನುವಂಥದ್ದನ್ನ ಅತಿರೇಕಕ್ಕೆ ಹೋಗಿ ಬೈಯುವಂತಹ ಜನ ದೇವೇಗೌಡರಿಗೆ ರಾಜ್ಯದ ಬಗ್ಗೆ ಇರೋ ಬದ್ಧತೆ ಬಗೆಗೆ ಮಾತಾಡೋದನ್ನ ಮರ್ತು ಬಿಡ್ತಾರೆ. ಇವತ್ತಿಗೆ ನೋಡಿ ನೆಪೋ ಕಿಡ್ಸು ಬರೀ ದೇವೇಗೌಡರು ಮನೆಯಿಂದ ಬಂದಿರಲಿಲ್ಲ. ಈಗ ಒಂದು 25 ವರ್ಷಕ್ಕೆ ಮುಂಚೆ ಆಗಿದ್ದಿದ್ರೆ ಬಹುಶಃ ದೇವೇಗೌಡರ ಬಗ್ಗೆ ಮಾತಾಡೋದಕ್ಕೆ, ಉಲ್ಟಾ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತಿಗೆ ರಾಜಕಾರಣನೇ ಗೊತ್ತಿಲ್ಲದೆ ಇರೋ ಸಿದ್ದರಾಮಯ್ಯನ ಕರ್ಕೊಂಡ್ಬಂದ್ಬಿಟ್ಟು ಅವನನ್ನೇ ಮೆಲ್ಸಿ ಮಾಡಿರೋದು. ಸತೀಶ್ ಜಾರಕಿಹೊಳಿ ಅತ್ಯಂತ ಪ್ರಬುದ್ಧ ರಾಜಕಾರಣಿ ಆತ. ಅವ್ರಿಗೂ ಕೂಡ ತಮ್ಮ ಮಕ್ಕಳ ಮತ್ತೆ ತಮ್ಮ ವ್ಯಾಮೋಹ ಹೋಗಿಲ್ಲ. ಒಬ್ಬ ಮಗಳು MP, ಇನ್ನೊಬ್ಬ ಮಗನ್ನ ಯಾವುದು ಜನರಲ್ ಸೆಕ್ರೆಟರಿ ಪೋಸ್ಟು ಬಿಟ್ಟಿಲ್ಲ. ಎಲ್ಲ ಅವರೇ ಇಟ್ಕೊಡೋದು. ನೀವು ಮಾದೇವಪ್ಪನ ಮಗ ಸುನಿಲ್ ಬೋಸು ಈ ಕಡೆಗೆ ಬಂತು ಅಂತಂದರೆ ನೀವು ಯಾರನ್ನಾರ ತಗೊಳ್ರಿ, ಅವರು ನಮ್ಮ SS ಮಲ್ಲಿಕಾರ್ಜುನ ಅವ್ರ ಗಂಡ ಹೆಂಡತಿ, ಇವರೆಲ್ಲರೂ ನೋಡುವಾಗ ಅಪ್ಪ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಇವೆಲ್ಲವುದು ಮುಗಿದೋದ ಕತೆ. ಅದ್ರ ಬಗ್ಗೆ ಚರ್ಚೆ ಮಾಡೋ ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ದೇವೇಗೌಡರನ್ನ ಅದರ ಹೊರತಾಗಿ ಅವರ ಬದ್ಧತೆಯನ್ನಷ್ಟೇ ನಾವು ನೋಡಬೇಕಾಗುತ್ತೆ. ಇದು ಒಂದು ವಿಷಯ ನಾನು ಹೇಳಬೇಕು ಅಂದ್ಕೊಂಡು. ಎರಡನೇ ವಿಚಾರ, ಪ್ರತಿ ಸಾರಿ ಪ್ರಗತಿಪರರು ಮತ್ತು ಈ ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಒತ್ತಿ ಕೇಂದ್ರ ಸರ್ಕಾರದಿಂದ ನಮಗೆ ನಷ್ಟ ಆಗ್ತಿದೆ, GST ಪಾಲು ನಮಗೆ ಸಿಗಬೇಕಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ದೇ ಆರ್ ಪ್ಲೇಯಿಂಗ್ ಫಾರ್ ದ ಗ್ಯಾಲರಿ. ಮೀಡಿಯಾಗಳ ಮುಂದೆ ಹೇಳೋದು, ಸಭೆಗಳಲ್ಲಿ ಹೇಳೋದು ಮಾಡ್ತಿದ್ದಾರೆ. ಹೊರತು ಎಷ್ಟು ಸಾರಿ GST ಸಭೆಗೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅಂತ ಯಾರೊಬ್ಬರೂ ಕೇಳ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಸಿದ್ದರಾಮಯ್ಯನವರ 2 ಅವಧಿಗಳಿಂದ GST ಸಭೆಗೆ GST ಕೌನ್ಸಿಲ್ನ ಸದಸ್ಯರಾಗಿ ಮುಖ್ಯಮಂತ್ರಿ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ. ಈ ಮಹಾನುಭಾವ ಸಿದ್ದರಾಮಯ್ಯ GST ಪಾಲು ನಮಗೆ ಕೊಡ್ತಾ ಇಲ್ಲ ಅಂತ ಕೇಳುವಂತಹ ಮನುಷ್ಯ GST ಸಭೆಗೆ ಹೋಗಿ ನನ್ನ ರಾಜ್ಯಕ್ಕೆ ಸಿಗಬೇಕಾದಂಥ ಪಾಲು ನೀವು ಯಾಕೆ ಕೊಡ್ತಿಲ್ಲ ಅಂತ ಒಂದೇ ಒಂದು ಸಭೆಗೆ ಹೋಗಿಲ್ಲ ಈ ಸಿದ್ದರಾಮಯ್ಯ. ಇಂಥವರೆಲ್ಲ ಜವಾಬ್ದಾರಿ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. 100ಕ್ಕೆ 100 ಸತ್ಯ. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ವಿಪರೀತವಾದಂಥ ಅನ್ಯಾಯ ಆಗ್ತಿದೆ. ಅದರಲ್ಲಿ 2 ಮಾತಿಲ್ಲ. GST ತೆರಿಗೆ ಪಾಲು ಏನು ಬರಬೇಕೋ ಅದು ಬರ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಅನುದಾನ ಕೊಡೋ ವಿಚಾರದಲ್ಲೂ ಕೂಡ ನೆಗ್ಲೆಕ್ಟ್ ಮಾಡಿದ್ದಾರೆ. ಕೇಂದ್ರದ ಬಜೆಟಲ್ಲಿ ಈ ಸಾರಿ ಕರ್ನಾಟಕ ರಾಜ್ಯಕ್ಕೆ ಒಂದು ಉಗುರು ಮನೆಯಷ್ಟು ಏನೂ ಲಾಭ ಆಗುವಂಥದ್ದಾಗಲಿಲ್ಲ ಅಂತಂದರೆ, ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ನಾವು ರಾಜ್ಯಸಭೆಗೆ ಕಳಿಸ್ಕೊಡ್ತೀವಿ, ಇಷ್ಟೊಂದು ಜನ MP ಗಳಿರ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿನೂ ಇರ್ತಾರೆ. ಇವ್ರು ಯಾವುದು ಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ
ಪ್ರೊಜೆಕ್ಟೇ ಮಾಡದೇ ಇದ್ದಾಗ, ಕೇಳದೇ ಇದ್ದಾಗ ನಿಮ್ಗೆ ಹಿಂಗೆ ಆ ಹಕ್ಕನ್ನು ನೀವು ಮಂಡಿಸೋದಕ್ಕೆ ಸಾಧ್ಯ? ನಿಮಗೆ ಅವಕಾಶ ಇರೋದಲ್ಲಿ ಎಲ್ಲಿ ಮಾತಾಡಬೇಕು GST ತೆರಿಗೆ ಬಗೆಗೆ, ನನ್ನ ಪಾಲು ಸಿಗ್ತಾ ಇಲ್ಲ ಅಂತ. GST ಕೌನ್ಸಿಲ್ ಮೀಟಿಂಗ್ ನಡೆಯುತ್ತಲ್ಲ, ಆ ಮೀಟಿಂಗ್ ಹೋಗೋದಕ್ಕೆ ನಿಮ್ಗೇನು ದೊಡ್ಡ ರೋಗ ಬಂದಿರೋದು? ಏನು ಕಡ್ದು ಕಟ್ಟೆ ಹಾಕೋದಿದೆ ನಿಮಗೆ? ಏನು ಗನಂದಾರಿ ಕೆಲಸ ಮಾಡ್ತಾ ಇರ್ತೀರಿ? ಯಾಕೆ ಹೋಗಲ್ಲ ನೀವು? ನೀವು ಹೋಗ್ಬಿಟ್ಟು ಆಮೇಲೆ ನಮಗೆ ಅನುದಾನ ಸಿಕ್ಕಿಲ್ಲ, ಮತ್ತೊಂದು ಕೊಡಲಿಲ್ಲ, ಅದನ್ನು ಕೇಳೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಇನ್ನೊಂದು ಎಕ್ಸಾಂಪಲ್ಲು, ಸಿದ್ದರಾಮಯ್ಯನವರೇ, ನೀವು ಕಾನೂನು ಪಂಡಿತರು ಕೂಡ, ನೀವು ಲಾ ಬೇರೆ ಮಾಡ್ಕೊಂಡಿದ್ದೀರಿ. ಮೊನ್ನೆ ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಆ ಇಶ್ಯೂ ತಗೊಂಡು ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದ್ದಾರೆ. ಕೇಸ್ ಗೆಲ್ತಾರೋ ಬಿಡ್ತಾರೋ ದಟ್ ಈಸ್ ಸೆಕೆಂಡ್ರಿ, ಆದರೆ ವಾದ ಅಂತೂ ಮಾಡಿದ್ದಾರೆ. ಆ ಬದ್ಧತೆ ಆದರೂ ಬೇಕಲ್ಲ ನಿಮಗೆ? ನೀವು ಒಂದ್ಸರಿ ಕರಿಗವನ್ನ ಹಾಕೊಂಡು ಹೋಗ್ಬಿಟ್ಟು ನಾನು ರಾಜ್ಯಕ್ಕೆ GST ಕೊಡ್ತಾ ಇಲ್ವಲ್ಲ ಅಂತ ಸುಪ್ರೀಂ ಕೋರ್ಟಲ್ಲಿ ಒಂದ್ಸರಿ ಯಾಕೆ ಆರ್ಗ್ಯೂ ಮಾಡಬಾರ್ದು? ನೀವು ಆರ್ಗ್ಯೂ ಮಾಡುವಾಗ ಅವ್ರು ಫಸ್ಟ್ ಕೇಳ್ತಾರೆ, ಸುಪ್ರೀಂ ಕೋರ್ಟ್ ಅವರು ಏನಂತ ಕೇಳ್ತಾರೆ, ನೀವು ಇದನ್ನ ಕೇಂದ್ರ ಸರ್ಕಾರನ ಅಪ್ರೋಚ್ ಮಾಡಿದ್ದೀರಾ, GST ಕೌನ್ಸಿಲ್ ಮೀಟಿಂಗಲ್ಲಿ ನೀವು ಈ ವಿಷಯನ ಪ್ರಸ್ತಾಪ ಮಾಡಿ ಹೇಳಿದ್ದೀರಾ, ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ದಾಖಲೆಗಳೇನಿದ್ದಾವೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗೆ ಅಂತಾರೆ. ನೀವು ಹೋಗಿದ್ರೆ ತಾನೇ ಕೊಡೋದು. ಇಷ್ಟರ ಮಟ್ಟಿಗೆ ಈ ರಾಜ್ಯದ ಜನರನ್ನ ಬೇಕೂಫರನ್ನಾಗಿ ಮಾಡೋ ಪ್ರಯತ್ನನ ನೀವು ಮಾಡ್ತಾ ಇದ್ದೀರಿ. ಇನ್ನು ಮೂರನೇದು ವಿಶೇಷವಾದ ಕ್ರೇಜ್ ಅನ್ಸೋದು ನನಗೆ ಗಿಲ್ಲಿ ವಿಚಾರನ ಅವಾಗಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಒಬ್ಬ ಬಿಗ್ ಬಾಸ್ ಸೀಸನ್ನಲ್ಲಿ ಗೆಲ್ಸೋದಕ್ಕೆ ನಮ್ಮ ಹುಡುಗರುಗಳು ಯಾವ ಮಟ್ಟದ ಎಫರ್ಟ್ ಹಾಕಿದ್ರು ಅಂದರೆ ಅದಕ್ಕೆ ನಾನೂ ಹೊರತಾಗಲಿಲ್ಲ. ನಾನು ಅವನನ್ನು ರೀಲ್ಸಲ್ಲಿ ನೋಡ್ಕೊಂಡು ಈ ಹುಡುಗ ಗೆಲ್ಲಬೇಕು ಅಂದ್ಕೊಂಡು ನಾವು ಯಾವಾಗ ಶುಕ್ರವಾರ ಬರ್ತದೋ ಶನಿವಾರ ಬರ್ತದೋ ಓಟ್ ಹಾಕೋಣ ಅಂತ ಅನ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಓಟ್ ಹಾಕ್ತಿದ್ದು. ಸೊ ಇವೆಲ್ಲ ಆಯಿತು, ಗೆದ್ದ. ಆದರೆ ನನಗೆ ಅವನು ಹೆಂಗೆ ಗೆದ್ದ, ಏನಾದ ಅಂತ ಅನ್ನೋದಕ್ಕಿಂತ ವಿಶೇಷ ಅನ್ಸೋದು ಆ ಹುಡುಗನಲ್ಲಿ ಶ್ರೀಸಾಮಾನ್ಯನಲ್ಲಿರುವಂತಹ ಗುಣಗಳೇ ತುಂಬಿ ತುಳುಕ್ತಾ ಇರೋದ್ರಿಂದ ಈ ಶ್ರೀಸಾಮಾನ್ಯನಿಗೆ ಅತಿ ಬೇಗ ಕನೆಕ್ಟ್ ಆಗೋದ ಅವನು. ನಾನು ಸೈಕಾಲಜಿಕಲಿ ಅದನ್ನು ನೋಡಿದಾಗ ಜನಸಾಮಾನ್ಯರಿಗೆ ಅತಿ ಬೇಗ ಕನೆಕ್ಟ್ ಆದ, ಹಳ್ಳಿ ಹುಡುಗರುಗಳಿಗೆ ಅತಿ ಬೇಗ ಕನೆಕ್ಟ್ ಆದ, ಆಡು ಭಾಷೆನಲ್ಲಿ ಮಾತಾಡೋಂಥವ್ರಿಗೆ ತುಂಬ ಬೇಗ ಕನೆಕ್ಟ್ ಆದ, ಆಯಾ ಹಳ್ಳಿನಲ್ಲಿರೋ ಹೆಣ್ಮಕ್ಳುಗಳಿಗೆ ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಹುಡುಗ, ನನ್ನ ಮಗ ಅಂತನ್ನೋ ಲೆಕ್ಕದಲ್ಲಿ ಅವ್ರಗಳಿಗೆಲ್ಲ ಮುದ್ದು ಶುರುವಾಯಿತು. ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಓಟ್ ಹಾಕಿದ್ರು, ಗೆಲ್ಸಿದ್ರು, ಇದನ್ನು ಮಾಡಿದ್ರು. ಇದನ್ನೇ ನಾನು ಇವತ್ತಿನ ರಾಜಕಾರಣಕ್ಕೆ ಹೋಲಿಸ್ಕೊಂಡು ಹೇಳ್ತೀನಿ. ಇದೇ ಬದ್ಧತೆನ ಒಂದ್ಸರಿ ರಾಜಕಾರಣಕ್ಕೂ ಒಂದ್ಸರಿ ತೋರಿಸ್ಕೊಂಡು ನಿಮ್ಮೊಳಗಡೆನೇ ಇರುವಂತಹ, ನಿಮ್ಮಂಥದ್ದೇ ವ್ಯಕ್ತಿತ್ವ ಇರುವಂತಹ ಒಬ್ಬನ್ನ ನಿಲ್ಲಿಸ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡಿ. ದುಡ್ಡಿರೋನು ಬರಬೇಕು ಅಂತ ಹೊಡೆದಾಡ್ಕೊಂಡು ಹೋಗ್ಬೇಡಿ. ಬೆಂಗಳೂರಲ್ಲಿ ದುಡ್ಡು ಮಾಡೋವನೇ ಅವನು ಚೆನ್ನಾಗಿ ಅವನೇ ಬರಬೇಕು ಅಂತ ಕರ್ಕೋಬೇಡಿ. ಕಳ್ಳರನ್ನು ಕರೆಸ್ಕೊಂಡು ಚುನಾವಣೆಯಲ್ಲಿ ನಿಲ್ಲಿಸ್ಕೊಂಡು ಗೆಲ್ಸಿದ್ಮೇಲೆ ಅವ್ನು ನೆಕ್ಸ್ಟು ಕಳ್ತನ ಬಿಟ್ಬಿಟ್ಟು ದರೋಡೆ ಮಾಡ್ತಾನೆ ಹೊರತು ನಿಮ್ಗೆ ಒಳ್ಳೇದು ಕೆಟ್ಟದಕ್ಕೆ ಬರೋದಿಲ್ಲ ಅವನು. ಸೊ ಹಾಗಾಗಿ ಈ ಗಿಲ್ಲಿ ವಿಚಾರದಲ್ಲಿ ಯಾರೊಬ್ಬರು ಒಂದೇ ಒಂದು ನಯಾ ಪೈಸೆ ದುಡ್ಡನ್ನು ಯಾರೂ ಈಸ್ಕೊಂಡಿದ್ದು ನೋಡಲಿಲ್ಲ. ಯಾರು ಫ್ಲೆಕ್ಸು ಬ್ಯಾನರ್ ಕಟ್ಟೋದಕ್ಕೆ ಅವರವರೇ ಹುಡುಗರುಗಳೇ ಸೇರ್ಕೊಂಡು ಮಾಡಿದ್ದಾರೆ, ಓಟ್ ಹಾಕಿದ್ದಾರೆ, ಕ್ಯಾಂಪೇನ್ ಮಾಡಿದ್ದಾರೆ ಅವನ ಪರವಾಗಿ ಅಂತಂದರೆ, ಇನ್ನು ಬದುಕನ್ನು ಕಟ್ಕೊಳ್ಳೋ ವಿಚಾರಕ್ಕೆ ಬಂದಾಗ, ನಿಮ್ಮ ಬದುಕನ್ನು ರೂಪಿಸುವಂತಹ ಕಾನೂನುಗಳನ್ನು ಮಾಡಬೇಕಾದಂಥ ಸಂದರ್ಭ ಬಂದಾಗ ನೀವು ಇನ್ನೆಷ್ಟು ಬದ್ಧತೆಯಿಂದ ಇರಬೇಕು. ಈ ವಿಚಾರದಲ್ಲಿ ಗಿಲ್ಲಿನೂ ಸೇರಿಸ್ಕೊಂಡಂಗೆ ನೀವೆಲ್ಲ ನಿಮ್ಮೊಳಗಡೆ ಒಬ್ಬನ್ನ ಹುಡುಕೊಂಡು MLA MP ಮಾಡೋದು ಹೆಂಗೆ ಅನ್ನೋದನ್ನು ಯೋಚನೆ ಮಾಡಿ. ಕಳ್ಳರು ಕಾಕರನ್ನ ಕರ್ಕೊಬರ್ಬೇಡಿ, ದುಡ್ಡಿರೋನು ಜೈಕಾರ ಹಾಕೊಂಡು ಹೋಗ್ಬೇಡಿ, ಅಯೋಗ್ಯರಾಗ್ಬಿಡ್ತೀರಿ, ಅನಾಹುತಗಳಿಗೆ ಕಾರಣಕರ್ತರಾಗ್ತೀರಿ. ನಿಮ್ಮ ಬೀದಿಗಳಲ್ಲಿ ಹೆಂಗಾಗೋಗ್ತಿದ್ದೀರಿ ನೀವು ಅಂತಂದರೆ ಎಲ್ಲ ಸ್ವಂತದ ವಿಷಯಗಳನ್ನು ಕೇಳ್ಕೊಂಡು ಹೋಗಿ ಸಾರ್ವಜನಿಕ ಸಮಸ್ಯೆಗಳನ್ನೇ ಎತ್ತದೇ ಇರೋ ಮಟ್ಟಕ್ಕೆ ಆಗೋಗಿದ್ದೀರಿ. ಯಾವನಾದರೂ ಏನಾದರೂ ರೇಗಿಸಿದ್ರೆ ಅಥವಾ ಯಾವನಾದರೂ ಪ್ರಶ್ನೆ ಮಾಡಿದ್ರೆ ಅವನನ್ನು ಅವನು 5,000 10,000ಕ್ಕೆಲ್ಲ ಯಾಚಕ ಮಾಡ್ತಾನೆ ಅಂತ ಮಾತಾಡ್ಬಿಡೋದು. ನಿಮ್ಮ MLAಗಳೇ ಯಾಚಕ ಮಾಡ್ತಿರ್ತಾರಲ್ರಿ 5 ಲಕ್ಷ 10 ಲಕ್ಷಕ್ಕೆ. 5 ಲಕ್ಷ 10 ಲಕ್ಷಕ್ಕೆ ಯಾಚಕ ಮಾಡುವಾಗ ಅವನು ಪಾಪ ಅವ್ರ ಬದುಕು ಕಟ್ಕೊಳಕ್ಕೆ ಅವನು ಏನೋ ಅದೇ ಚೇಷ್ಟೆ ಮಾಡ್ತಾ ಇರ್ತಾನೆ. ಬೇವು ಬಿತ್ಬಿಟ್ಟು ಮಾವಿನಣ್ಣು ಕೊಡು ಅಂತಂದರೆ ಬೇವಿನ ಮರದಿಂದ ಮಾವಿನಣ್ಣು ಸಿಗ್ತದಾ? ನೀವೆಲ್ಲ ಆ ಥರದ್ದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮೊಳಗಡೆ ಒಬ್ಬನ್ನ ಆಯ್ಕೆ ಮಾಡ್ಕೊಳ್ಳೋದನ್ನು ನೋಡಿ. ದೇವೇಗೌಡರು ನಮಗೆ ಮಾದರಿ ಆಗಬೇಕು. ಗಿಲ್ಲಿಯ ಬಿಗ್ ಬಾಸ್ ಎಲೆಕ್ಷನ್ನು ನಮ್ಮ ಭವಿಷ್ಯದ ಚುನಾವಣೆಗಳಿಗೆ ಮಾದರಿ ಆಗಬೇಕು. ಸಿದ್ದರಾಮಯ್ಯನವರು GST ವಿಷಯನ ಸಾರ್ವಜನಿಕವಾಗಿ ಮಾತಾಡೋದನ್ನು ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಬೇಕು, ಅಥವಾ GST ಕೌನ್ಸಿಲ್ ಸಭೆಗೆ ಈ ಅವಧಿ ಮುಗಿಯೋದ್ರೊಳಗಾದರೂ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಆ ಸಭೆ ಹೆಂಗಿರುತ್ತೆ ಅಂತಲಾರು ನೋಡ್ಕೊಬರ್ಬೇಕು. ಕೌನ್ಸಿಲಲ್ಲಿ ಹೆಂಗಿದೆ ಅಂತಲಾರು ಹೋಗ್ಬರ್ಬೇಕು. ಇದಿಷ್ಟನ್ನ ಹೇಳಬೇಕಾಗಿತ್ತು. ಇವೆಲ್ಲವೂ ದಿನನಿತ್ಯ ನಡೀತಾ ಇರುವಂಥದ್ದೇ, ಆದರೂ ನನಗೆ ಯಾಕೋ ಇವತ್ತು ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ, ಹ್ಯಾಪಿ ಸಂಡೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.